ಏನಪ್ಪ ಮಾಡಲಿ ಈಗ? ಇವನು ಎಲ್ಲಿ ಕರ್ಕೊಂಡೋಗ್ಲಿ? ಗೌತಮ್ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ನಥಿಂಗ್ ನಥಿಂಗ್. ಇದೇನಿದು? ಯಾವುದೋ ಕೆಫೆಗೋ ರೆಸ್ಟೋರೆಂಟ್ಗೋ ಇಲ್ಲ ಮೂವಿ ಕರ್ಕೊಂಡು ಹೋಗ್ತೀರಾ ಅಂತ ಅನ್ಕೊಂಡ್ರೆ ನೀವು ನೋಡಿದ್ರೆ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀರಾ. ಪಾರ್ಕಿಗೆ ಬರೋ ಪ್ಲಾನಿಂಗ್ ಬೇಕಿತ್ತಾ? ಅಲ್ಲ, ಅದು ಪ್ಲ್ಯಾನ್ ಇದಲ್ಲ. ಮತ್ತೆ ಇದೆ ಪ್ಲ್ಯಾನ್ ಇದೆ. ಪಾರ್ಕಿಗೆ ಬರಬೇಕು ಅಂತಾನೆ ಪ್ಲ್ಯಾನ್ ಇದ್ದಿದ್ದು. ಅಲ್ಲ, ಮತ್ತೆ ಆಗಲೇ ಪ್ಲಾನ್ ಇದಕ್ಕಲ್ಲ ಅಂತ ಹೇಳಿದ್ರಿ? ಬಾಯಿ ತಪ್ಪು ಹೇಳ್ಬಿಟ್ಟೆ. ಬಾಯಿ ತಪ್ಪು ಹೇಳಿದ್ರ? ಹಾಂ, ಇದು ಸ್ಲಿಪ್ ಅದ ಟಂಗ್ ಅಂತಾರಲ್ಲ, ಆ ಥರ. ನಾನು ಪಾರ್ಕಿಗೆ ಬರಬೇಕು ಅಂತಾನೆ ಬಂದಿದ್ದು. ಬನ್ನಿ ಬನ್ನಿ. ಸರಿ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಅದನ್ನಾದ್ರೂ ಹೇಳಿ. ಅದೇ ಮಾತಾಡಬೇಕು, ಬನ್ನಿ. ಮಾತಾಡೋದಿಕ್ಕ? ಗೌತಮ್ ಅವರೇ, ಹೇಳಿ, ಏನ್ ಮಾತಾಡ್ಬೇಕು ಅಂತ. ಅದು ಇದು ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಲ್ಲ? ನೀವೇ ಮಾತಾಡಿ. ಮಾತಾಡ್ಬೇಕು ಅಂತ ನೀವ್ ನನ್ನೇ ಎಲ್ಲಿ ಕರ್ಕೊಂಡು ಬಂದಿದ್ದೀರಾ? ಹೌದಲ್ಲ, ನಾನೇ ಮಾತಾಡಬೇಕು. ಕರ್ಕೊಂಬಂದ್ಬಿಟ್ಟಿದ್ದೀನಿ. ಏನಪ್ಪ ಮಾತಾಡಲಿ? ಎಲ್ಲಿಂದ ಶುರು ಮಾಡಲಿ, ಹೇಗೆ ಶುರು ಮಾಡಲಿ, ಯಾವುದು ಗೊತ್ತಾಗ್ತಾ ಇಲ್ವಲ್ಲ. ಮುಖ್ಯವಾದ ವಿಷಯ, ಕಿಸ್ಸು, ಚುಂಬನ, ಮುತ್ತು, ಕೊಡ್ಲೇಬೇಕಪ್ಪ. ಗೌತಮ್ ಅವರೇ, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಮಾತಾಡಿ. ಇಲ್ಲ, ಮಾತಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಗೌತಮ್, be bold, be strong. You can do it. Come on. Go ahead. ಗೌತಮ್ ಅವರೇ, ಆರ್ ಯು ಓಕೆ? Yeah, I'm okay. ಸಾಲ್ತಾ ಇಲ್ಲ ಗೌತಮ್, ಇನ್ನೊಂದು ಸ್ವಲ್ಪ ಧೈರ್ಯ ತಗೋ. ಏನಾಯ್ತು ಇವ್ರಿಗೆ? ಇವತ್ತು ಯಾಕೆ ಹೀಗಾಡ್ತಿದ್ದಾರೆ? ಗೌತಮ್ ಅವರೇ, ಏನಾದ್ರೂ ಪ್ರಾಬ್ಲಮ್ ಇದೆಯಾ? ನೋ ಪ್ರಾಬ್ಲಮ್. ಮತ್ತೆ ಆ ಕಡೆ ತಿರ್ಕೊಂಡು ಏನು ಮಾಡ್ತಿದ್ರಿ? ಏನಿಲ್ಲ. ಇದು ಕಾರಲ್ಲಿ ಇದು ಫೋನ್ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ತೊಗೊಂಬರ್ತೀನಿ ಒಂದು ಸೆಕೆಂಡ್. ಸಾರಿ. ಹಾಯ್ ಮಹಿ. ಹಾಯ್ ಅದಕ್ಕೆ. ಹೇಳು. ಬ್ಯುಸಿ ಇದ್ರಾ? ಇಲ್ಲ. ನಿಮ್ಮನ್ನ ಡಿಸ್ಟರ್ಬ್ ಮಾಡಿಲ್ಲ ತಾನೆ? ಯಾಕೆ ಇಷ್ಟೊಂದು ಫಾರ್ಮಲ್ ಆಗಿ ಮಾತಾಡ್ತಿದ್ಯಾ? ಏನು ಹೇಳು. ಅದಕ್ಕೆ ಅದು ನನಗೆ ತುಂಬ ಗಿಲ್ಟ್ ಫೀಲ್ ಆಗ್ತಿದೆ ಅದಕ್ಕೆ. ಯಾಕೆ ಮಹಿ, ಏನಾಯ್ತು? ಮನೇಲಿ ಎಲ್ಲರೂ ನನ್ನ ಮಗು ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಅತ್ತೆ ಮಾವ ಎಲ್ಲ ಈಗ ಹರಕೆ ಎಲ್ಲ ಹೊತ್ಕೋತಿದ್ದಾರೆ. ನಾನು ಸ್ವಲ್ಪ ಕೇರ್ ತೊಗೊಂಡಿದ್ದಿದ್ರೆ ಇವತ್ತಿ ಸಿಚುವೇಶನ್ ಬರ್ತಾ ಇರಲಿಲ್ಲ. ಅತ್ತೆ ಮಾವ ಮಗುಗೋಸ್ಕರ ಇದನ್ನೆಲ್ಲ ಮಾಡ್ತಿರೋದು ನೋಡಿದ್ರೆ ನನಗೆ ತುಂಬ ಹರ್ಟ್ ಆಗ್ತಿದೆ. ಅದಕ್ಕೆ ತುಂಬ ಕಷ್ಟ ಇದು. ಮಹಿ, ಹೀಗೆಲ್ಲ ಆಗಿರೋದಕ್ಕೆ ನೀನು ಕಾರಣ ಹೇಗಾಗ್ತೀಯ ಹೇಳು? ಇದರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ. ಮನೇಲಿ ಎಲ್ರಿಗೂ ಈ ವಿಷಯ ಗೊತ್ತು. ಇನ್ಫ್ಯಾಕ್ಟ್ ಇದನ್ನು ಜೀವನೇ ನಿಂಗೆ ಎಷ್ಟು ಸಲ ಹೇಳಿಲ್ಲ? ಇನ್ನು ಹರಕೆ ಬಗ್ಗೆ ಹೇಳ್ತೀಯಾ? ಹರಕೆ, ಪೂಜೆ ಇದೆಲ್ಲ ತುಂಬ ಸಹಜ. ನಮಗೇನೇ ಒಂದಾದರೂ ನಾವು ಫಸ್ಟು ದೇವ್ರ ಹತ್ರನೇ ಅಲ್ವಾ ಬಿಡ್ಕೊಳ್ಳೋದು. ಇವನ್ ನಾನು ನಿನಗೋಸ್ಕರ ಹರಕೆ ಕಟ್ಕೊಂಡಿದ್ದೀನಿ, ನಿನಗೆ ಬೇಗ ಮಗು ಆಗಲಿ ಅಂತ. ಇಲ್ಲಿ ನೋಡು, ಈ ಬೇಡದೇ ಇರೋ ಗಿಲ್ಟು, ಬೇಜಾರಿಂದ ಹೊರಗೆ ಬಾ. ಈ ಗಿಲ್ಟ್ ಅನ್ನೋದು ತುಂಬಾ ಕೆಟ್ಟದು. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದು ನಮ್ಮನ್ನು ನೆಮ್ಮದಿಯಾಗಿ ಬಾಳಕ್ಕೆ ಬಿಡೋದೇ ಇಲ್ಲ. ಇದೊಂಥರ ಸ್ಲೋ ಪಾಯ್ಸನ್ ಥರ. ಮೊದಲು ಅದನ್ನು ಮನಸ್ಸಿಂದ ಆಚೆ ತೆಗೆದಾಕು. ಟ್ರೈ ಮಾಡ್ತೀನಿ ಅದಕ್ಕೆ. ನನಗಿನ್ನೂ ಇದರಿಂದ ಆಚೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇನ್ನೂ ವಿಷಯಗಳಿದೆ.
ಒಂದ್ಸಲ ನಾನು ನಿಮ್ಮ ಹತ್ರ ಪರ್ಸ್ನಲಾಗಿ ಮಾತಾಡಬೇಕು. ಅಫ್ಕೋರ್ಸ್ ನೀನು ಫ್ರೀ ಇದ್ದಾಗ ಮನೆಗೆ ಬಾ, ತುಂಬಾ ಖುಷಿ ಆಗುತ್ತೆ. ಮಹಿ, ನಿನಗೆ ಮತ್ತೆ ಮಗು ಆಗಬೇಕಂದ್ರೆ ನಾನು ಇನ್ನೊಮ್ಮೆ ಹೇಳ್ತಿದ್ದೀನಿ, ನೀನು ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ಹಾಗೆ ಮಹಿ, ಮನೆಯವ್ರ ಮುಂದೆ ಹೀಗೆ ಬೇಜಾರಾಗಿರಬೇಡ, ಇಲ್ಲಾಂದರೆ ನಿನ್ನ ನೋಡಿ ಅವರು ಬೇಜಾರು ಮಾಡ್ಕೋತಾರೆ. ಐ ನೋ ಇದನ್ನೆಲ್ಲ ಹೇಳೋದು ತುಂಬ ಈಸಿ, ಆದರೆ ಇಂಥ ಸಿಚುವೇಶನ್ನ ಫೇಸ್ ಮಾಡೋದು ತುಂಬ ಕಷ್ಟ ಅಂತ. ಬಟ್ ಯು ನೋ ವಾಟ್, ಯು ಆರ್ ಅ ಸ್ಟ್ರಾಂಗ್ ವುಮೆನ್. ನೀನು ಇದರಿಂದ ಹೇಗಾದರೂ ಆಚೆ ಬರಲೇಬೇಕು. ಜೀವನ ಹತ್ರ ಮಾತಾಡು, ಅವನ ಹತ್ರ ಎಲ್ಲನೂ ಶೇರ್ ಮಾಡ್ಕೊ, ಇಲ್ಲ ಎಕ್ಸ್ಪರ್ಟ್ ಅಡ್ವೈಸ್ ತಗೋ, ಕೌನ್ಸಿಲಿಂಗ್ ಹೋಗು, ಅದರಲ್ಲಿ ಯಾವ ತಪ್ಪು ಇಲ್ಲ. ನಮಗೇನಾದರೂ ಆದರೆ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಲ್ಲ, ಅದೇ ಥರ ಮನಸ್ಸಿಗೆ ಬೇಜಾರಾದರೆ ಎಕ್ಸ್ಪರ್ಟ್ ಅಡ್ವೈಸ್ ತಗೋಬೇಕು. ನೋಡು ಮಹಿ, ಯಾವುದೇ ನೆಗೆಟಿವ್ ಥಾಟ್ಸ್ನ ಬೆಳೆಯಕ್ಕೆ ಬಿಡಲೇಬಾರ್ದು ನಾವು. ಥ್ಯಾಂಕ್ಸ್ ಅದಕ್ಕೆ. ನಿಮ್ಮ ಮಾತು ಕೇಳಿ ಮನ್ಸಿಗೆ ಸಮಾಧಾನ ಆಯಿತು, ಮೈಂಡ್ ರಿಲೀಫ್ ಆಯಿತು. ಇನ್ಫ್ಯಾಕ್ಟ್ ಆನಂದಕ್ಕೆ ಕಾಲ್ ಮಾಡಿ ಸಜೆಷನ್ ತಗೋತೀನಿ. ನನ್ನ ಮಗನ ಇದರಲ್ಲಿ ಎಕ್ಸ್ಪರ್ಟ್. ನನಗೆ ಗೊತ್ತಿತ್ತು ನೀನು ಕಾಲ್ ಮಾಡ್ತೀಯ ಅಂತ. ಹೇಳಗಳಿಯಾ, ಏನಾಗಲೇ ಫೋನ್ ಕರೆಕ್ಟ್ ಮಾಡಿಬಿಟ್ಟೆ, ಈಗ ಮತ್ತೆ ಯಾಕೆ ಮಾಡಿದೆ? ತಿರ್ಗಾ ಕಟ್ ಮಾಡಕ್ಕ? ಅದೆಲ್ಲ ಬಿಟ್ಟಾಕ, ಈಗ ನನ್ನ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹೇಳು. ಓಹೋ, ಅಂದರೆ ನನ್ನ ಟ್ರಬಲ್ ಶೂಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾನು. ವೆರಿ ಗುಡ್, ಒಳ್ಳೆ ಮರ್ಯಾದೆ. ಹೇಳಪ್ಪ ಈಗ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನೋಡೋಣದ, ಭೂಮಿಕಾ ಅವ್ರನ್ನ ಪಾರ್ಕ್ಗೆ ಕರ್ಕೊಂಬಂದಿದ್ದೀನಿ. ಗುಡ್. ಕರ್ಕೊಂಬರೋದೇನೋ ಕರ್ಕೊಂಬಂದ್ಬಿಟ್ಟೆ, ಬಟ್ ಏನು ಹೇಳಬೇಕು, ಹೇಗೆ ಹೇಳಬೇಕು ಅಂತ ಬಾಯೇ ಬರ್ತಾ ಇಲ್ಲ ಕಣೋ. ಏನೋ ಗೆಳೆಯ ನೀನು ಲೈ, ಅಲ್ವೋ? ಮನಸ್ಸಲ್ಲಿರೋ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಯಾಕೋ ಅಷ್ಟೊಂದು ಹೆದರ್ಕೋತಾ ಇದೆಯಾ? ನೋಡ, ನಾವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀವಿ ಅಂತಂದರೆ ನಮ್ಮ ಫೀಲಿಂಗ್ಸ್ನ ಹಂಚ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡಬಾರ್ದು ಗೆಳೆಯ. ಭಯ ಅನ್ನೋದು ನಮ್ಮ ಜೀವನದಲ್ಲಿ ಬ್ರೇಕ್ ಥರ ವರ್ಕ್ ಮಾಡಬೇಕೆ ಹೊರತು ಬ್ಯಾರಿಕೇಡ್ ಥರ ನಮ್ಮ ಜೀವನದಲ್ಲಿ ಬರಬಾರ್ದು. ಅಲ್ಲ ಕಣೋ ಗೆಳೆಯ, ಮನಸ್ಸಲ್ಲಿ ಟನ್ ಗಟ್ಟಲೆ ಪ್ರೀತಿ ಇಟ್ಕೊಂಡು ಒಂದೇ ಒಂದು ಗ್ರಾಮು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂತಂದರೆ ಆ ಪ್ರೀತಿ ಇದೇನೋ ಪ್ರಯೋಜನ? ನೋಡೋ, ಹೇಳಬೇಕಾಗಿರೋ ಫೀಲಿಂಗ್ಸ್ನ ತಡೆ ಹಿಡಿದು ಸುಮ್ಮನೆ ಇರೋದು ಒಂದೇ, ಉಸಿರನ್ನ ಬಿಗಿ ಹಿಡಿದು ಸುಮ್ಮನೆ ಇರೋದು ಒಂದೇ. ಎರಡು ಜೀವಕ್ಕೆ ಅಪಾಯ ಕಣೋ ಗೆಳೆಯ. ಇರೋ ಬರೋ ಫೋರ್ಸನ್ನೆಲ್ಲ ಒಗ್ಗೂಡಿಸಿ ಗಾಡಿನ ಕಿಕ್ ಸ್ಟಾರ್ಟ್ ಮಾಡ್ತೀವಲ್ಲ, ಅದೇ ಥರ ಧೈರ್ಯನೆಲ್ಲ ಒಗ್ಗೂಡಿಸಿ ನಿನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ನೆಲ್ಲ ಅವ್ರಿಗೆ ಹೇಳ್ಕೊಂಬಿಡು. ಆಗಿದ್ದಾಗಲೇ ಹೇಳ್ಕೊಂಬಿಡು. ನೋಡೋ, ಎಲ್ಲ ವಿಷಯನ ಅವ್ರ ಹತ್ರ ಶೇರ್ ಮಾಡ್ಕೊಂಬಿಟ್ರೆ ನಿನ್ನ ಮನಸ್ಸು ಹಗುರಾಗುತ್ತೆ, ಹಕ್ಕಿ ಥರ ಹಾರಾಡುತ್ತೆ, ಲೈಫು ಸೂಪರ್ ಆಗಿರುತ್ತೆ ಗೆಳೆಯ. ಅಲ್ಲ ಕಣೋ ಆನಂದ, ಇದೆಲ್ಲ ಅಷ್ಟೊಂದು ಈಸಿ ಅಲ್ಲ ಕಣೋ. ನೋಡೋ, ಮನೆ ಒಳಗಡೆ ಒಂದು 4 ಗೋಡೆ ಮಧ್ಯೆ ಏನೋ ಮಾತಾಡ್ಬಿಡ್ಬೋದು, ಬಟ್ ಈ ಮನಸ್ಸಿನ ವಿಷಯ ಹೇಳಬೇಕು ಅಂದರೆ ನಾನು ಬಾಯಿ ಕೈ ಕೊಡುತ್ತೆ, ಕೈ ಕಾಲೆಲ್ಲ ನಡುಗುತ್ತೆ ಕಣೋ. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ, ಎಲ್ಲ ಮರ್ತೋಗುತ್ತೆ, ನಿನ್ಗೆ ಅರ್ಥ ಆಗಲ್ಲ ಲೇ. ನೋಡೋ ಗೆಳೆಯ, ಈ ಭಯ ಪ್ರೀತಿ ಎರಡು ಒಟ್ಟೊಟ್ಟಿಗೆ ಒಂದೇ ಮನೇಲಿ ಇರೋಕ್ಕಾಗಲ್ಲ ಕಣೋ. ಭಯ ಅನ್ನೋದು ಬಿಟ್ರೆ ಪ್ರೀತಿ ಅನ್ನೋದು ಪೂರ್ತಿಯಾಗಿ ಫೀಲ್ ಮಾಡೋಕ್ಕಾಗೋದು ಗೆಳೆಯ. ಈಗ ಒಂದು ಕೆಲಸ ಮಾಡು, ಅದಕ್ಕೆ ಮುಂದೆ ನಿಂತ್ಕೊಂಡು ಡೀಪಾಗಿ ಉಸಿರು ಎಳ್ಕೊಂಡು ಇರೋ ಬರೋ ವಿಷಯನೆಲ್ಲ ಅವ್ರ ಮುಂದೆ ಹೇಳ್ಕೊಂಬಿಡೋ. ಹಾಗೆ ನಿಮ್ಮ ಪ್ರೀತಿಗೆ ಮುತ್ತನ್ನು ಮುದ್ರೆ ಹೊತ್ಬಿಡೋ. ಮುತ್ತೇ ಪ್ರಥಮ ಅದುವೇ ಜಗದ ನಿಯಮ. ಹಾಡು ಕೇಳಿಲ್ವಾ ನೀನು ಗೆಳೆಯ? ನಿಮ್ಮ ಮುಂದಿನ ಲೈಫ್ಗೆ ಈ ಮುತ್ತೆ ಮುನ್ನುಡಿ ಬರೀಲಿ ಅಂತ ನಾನು ಮನಸ್ಸಾರೆ ಆಶಿಸ್ತೀನಿ ಕಣೋ. ಗುಡ್ ಲಕ್. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ರಯ್ಯ ಒಂದು ಸೆಕೆಂಡ್ ಇದೆ ಸರ್. ಸ್ವಲ್ಪ ನರ್ಸರಿ ಗಾಡಿ ಬರ್ತದೆ, ಸ್ವಲ್ಪ ಗಾಡಿ ಮುಂದೆ ಹಾಕ್ತೀರಾ? ಹಾಂ ಹಾಕ್ತೀನಿ. ಲೈನಲ್ಲಿರಾ.
ಸಾರಿ ಏನಾಯಿತು? ಏನಿದು ಕಾರ್ ಹತ್ರ ಯಾಕೆ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ? ಇಲ್ಲಿ ನೋಡಿ. ಗೌತಮ್ ಅವರೇ ಏನಾಯ್ತು? ಹಲೋ ಹಲೋ ಗೌತಮ್ ಅವರೇ ಗಾಬರಿ ಆಗ್ಬೇಡಿ. ಗೌತಮ್ ಅವರೇ ಬರೀ ಪ್ರಜ್ಞೆ ತಪ್ಪಿದ್ದಾರೆ, ನೀವು ಚಿಂತೆ ಮಾಡಬೇಡಿ. ಸರ್ ಏನು ನೋಡ್ತಾ ಫೋನ್ ಮಾಡಿ ಸರ್ ಆಂಬುಲೆನ್ಸ್ಗೆ. ನಾವೇ ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ. ಗೌತಮ್ ಅವರೇ ಬನ್ನಿ ಪ್ಲೀಸ್ ಹೆಲ್ಪ್ ಮಾಡಿ. ಗೌತಮ್ ಅವರೇ ಹುಷಾರಾಗೋಗಿ, ಅವ್ರಿಗೇನು ಆಗಲ್ಲ, ನೀವು ಚಿಂತೆ ಮಾಡಬೇಡಿ. ಮೇಡಮ್ ಪ್ಲೀಸ್ ಇಲ್ಲೇ. ಇವಳು ಯಾಕೆ ಇಲ್ಲಿಗೆ ಬಂದು? ಅಂದ್ರೆ ಇಷ್ಟು ದಿನ ಇವಳು ಇಲ್ಲೇ ಇದ್ಲ? ಗೌತಮ್ ಅವರೇ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಣ್ಣ, ಮಾನ್ಯ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ? ಇಲ್ಲ ಸಿಸ್ಟರ್, ನಮ್ಮವ್ರಿಗೆ ಎಷ್ಟು ಹುಡುಕಿದ್ರು ಅವ್ಳು ಸಿಗ್ತಾ ಇಲ್ಲ. ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ. ಏನೇ ಆದರೂ ಅವಳು ಗೌತಮ್ ಕೈಗೆ ಸಿಗಬಾರ್ದು, ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಅಯ್ಯೋ ದೇವ್ರೆ, ಗೌತಮ್ ಕೈಗೆ ಅವಳು ಸಿಕ್ಕರೆ ಏನು ತೊಂದರೆ? ಅವನಿಗೆ ಅವಳನ್ನ ಕಂಡ್ರೆ ದ್ವೇಷ ತಾನೆ. ದ್ವೇಷಕ್ಕೆ ದ್ವೇಷ ಎದುರಾದ್ರೆ ನಮಗೇನು ನಷ್ಟ ಸಿಸ್ಟರ್? ಹಾಗಲ್ಲ ಅಣ್ಣ, ಮಾನ್ಯ ಇಷ್ಟು ದಿನ ನಮ್ಮ ಕಸ್ಟಡಿಯಲ್ಲಿ ಇದ್ದಿದ್ದ ವಿಷಯನ ಗೌತಮ್ಗೆ ಹೇಳಿದ್ರೆ ಗೌತಮ್ಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವಳು ಗೌತಮ್ ಕೈಗೆ ಸಿಗಬಾರ್ದು. ಗೌತಮ್ ಫೋನ್ ಮಾಡ್ತಿದ್ದಾನೆ. 100 ವರ್ಷ ಆಯ್ತು ಅವನಿಗೆ. ಹೇಳು ಗೌತಮ್. ಅಮ್ಮ, ಏನಾಯ್ತು ಗೌತಮ್? ವಾಯ್ಸ್ ಒಂಥರ ಇದೆ. ಮಾನ್ಯ ಅಣ್ಣ, ಮಾನ್ಯ ಏನಾದರೂ ಗೌತಮ್ಗೆ ಸಿಕ್ಕಿರ್ಬೋದಾ? ಎಂತೇನಾಗಿರಲ್ಲ, ಸುಮ್ಮನಿರು. ಹಾಂ ಗೌತಮ್, ಏನು ಮಾನ್ಯ ಅಂತ ಕರೆಕ್ಟಾಗಿ ಹೇಳು. ಮಾನ್ಯಗೆ ಆಕ್ಸಿಡೆಂಟ್ ಆಗಿದೆ. ಏನಾಯ್ತು ಅವಳಿಗೆ? ಅದು ನನ್ನ ಕಾರ್ಗೆ ಅಡ್ಡ ಬಂದು ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು. ಬಟ್ ಪ್ರಜ್ಞೆ ತಪ್ಪಿದ್ದಿದ್ದು. ಅವಳನ್ನ ಇಲ್ಲಿ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದ್ದೀವಿ. ಈಗ
ಈಗ ನೀನೆಲ್ಲಿದ್ಯಾ? ನಾನಿಲ್ಲ. ಏನಾದರೂ ಪ್ರಜ್ಞೆ ಬಂದ್ಬಿಟ್ರೆ ನಮ್ಮ ಪ್ರಜ್ಞೆ ತಪ್ಪೋದೇ ಸರಿ. ಪ್ರಳಯ ಅಂತಕ್ಕೆ ಡಾಕ್ಟರ್ ಏನೂ ಅಪಾಯ ಇಲ್ಲ ತಾನೆ? ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ. ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಹಾಗೆ ನೋಡಿದ್ರೆ ಯಾವುದೇ ಇಂಜುರೀಸ್ ಕಾಣಿಸ್ತಾ ಇಲ್ಲ. ಬಟ್ ಇಂಟರ್ನಲ್ ಇಂಜುರೀಸ್ ಇದ್ರೂ ಇರಬಹುದು. ಇಂಥ ಕೇಸಲ್ಲಿ ಆ ಚಾನ್ಸಸ್ ಇದ್ದೇ ಇರುತ್ತೆ. MRI ಸ್ಕ್ಯಾನಿಂಗ್ ಮಾಡಿದ್ಮೇಲೆ ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಅವರಿಗೆ ಪ್ರಜ್ಞೆ ಬರೋವರೆಗೂ ಏನೂ ಹೇಳೋದಕ್ಕಾಗೋದಿಲ್ಲ. ನಾವೆಲ್ಲ ಟೆಸ್ಟ್ ಮಾಡಿ ಆಮೇಲೆ ನಿಮಗೇನು ಅಂತ ಹೇಳ್ತೀವಿ. ಓಕೆ. ಮಹಿ, ನೀನು ಯಾವಾಗ ಬಂದೆ? ಜಸ್ಟ್ ಈಗ ಬಂದೆ. ನಿನ್ನ ಫೇವ್ರೆಟ್ ಸಾಂಗ್ಗೆ ಹಾಡ್ತಾ ಇದ್ದೆ. ಇನ್ನೊಮ್ಮೆ ಹಾಡ್ಲಾ? ನೋ ದಟ್ಸ್ ಓಕೆ. ಏನಿವತ್ತು ತುಂಬ ಖುಷಿಯಾಗಿದೆಯಾ? ಹೌದಾ? ಯಾಕೆ ಮಹಿ, ಈ ವಿಷಯಕ್ಕೆ ನಿಂಗೆ ಖುಷಿಯಾಗಿಲ್ವಾ? ಜೀವ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಅದಕ್ಕೆ ನೀನು ಪರ್ಮಿಷನ್ ಕೇಳಬೇಕಾ? ಓಕೆ, ಪರ್ಮಿಷನ್ ಗ್ರಾಂಟೆಡ್, ಕೇಳು. ನಾನು ಹೇಳಿದ್ರೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲ ಅಲ್ವಾ? ಏನು ವಿಷಯ? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದೆಯಾ? ಹೌದು ಜೀವ, ಮಗು ಬಗ್ಗೆ ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಆ ವಿಷಯದ ಬಗ್ಗೆ ಯಾಕೆ ಮಾತಾಡ್ತೀಯ ಮಹಿ ನೀನು? ಅದನ್ನು ಕೆದಗಿದ್ರೆ ನನಗೂ ನೋವು, ನಿನಗೂ ನೋವು. ಆ ವಿಷಯನ ಮರ್ತುಬಿಡು ಅಂತ ಹೇಳಿದ್ನಲ್ವಾ? ನೋ ಜೀವ, ನಾನು ಈ ವಿಷಯನ ನಿನ್ನ ಹತ್ರ ಹೇಳಲೇಬೇಕು. ಹೇಳದೇ ಇರೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಎಲ್ಲರೂ ಅಂದ್ಕೊಂಡಿರೋ ಹಾಗೆ ಮಗು ಹೋಗಿದ್ದು ಆಕ್ಸಿಡೆಂಟ್ನಿಂದ ಅಲ್ಲ, ನನ್ನಿಂದ. ಅಂದರೆ ಮಗುನ ನಾನೇ ಅಬಾರ್ಟ್ ಮಾಡಿಸಿದ್ದು. ಮಹಿ, ಏನು ಹೇಳ್ತಿದ್ಯಾ ನೀನು? ಜೀವ, ನಿನಗೆ ಗೊತ್ತಲ್ವಾ ನನ್ನ ಪ್ರೀತಿ ಎಂಥದ್ದು, ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ. ಸಿಗ್ದವರೆಲ್ಲ ಮಗು ಆದಮೇಲೆ ಗಂಡನಿಗೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಅಂತ ಏನೇನೋ ಹೇಳೋರು. ಬಟ್ ಹಾಗೇನೂ ಆಗಲ್ಲ ಅಂತ ನನಗೆ ನಂಬಿಕೆ ಇತ್ತು. ಆದರೂ ತುಂಬ ಭಯ ಆಗೋಕ್ಕೆ ಶುರು ಆಯಿತು. ಅದರಿಂದ ತುಂಬಾ ಪೊಸೆಸಿವ್ ಆಗಿಬಿಟ್ಟೆ ನಾನು. ನಿನ್ನ ಪ್ರೀತಿ ಎಲ್ಲಿ ಕಡಿಮೆ ಆಗುತ್ತೋ, ನೀನು ನನ್ನ ಎಲ್ಲಿ ಇಗ್ನೋರ್ ಮಾಡ್ತೀಯೋ ಅಂತ ಟೆನ್ಷನ್ ಆಗೋದು. ಒಂದು ಟೈಮಲ್ಲಿ ಆ ಮೆಂಟಲ್ ಬರ್ಡನಿಂದ ನನಗೆ ಆಚೆ ಬರೋಕ್ಕಾಗಲಿಲ್ಲ ಜೀವ. ಅದಕ್ಕೆ ಮಗುನ ಅಬಾರ್ಟ್ ಮಾಡಿಸ್ಬಿಟ್ಟೆ. ನಾನು ತುಂಬ ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟೆ. ಜೀವ, ನಿನಗೆ ನನಗೆ ಹೊಡಿಬೇಕು ಅನ್ಸಿದ್ರೆ ಹೊಡೆದ್ಬಿಡು, ಬೈಬೇಕು ಅನ್ಸಿದ್ರೆ ಬೈಯಿ. ಬಟ್ ನಾನು ಇದನ್ನು ಯಾವುದೂ ಬೇಕು ಅಂತ ಮಾಡಿಲ್ಲ ಜೀವ. ನನಗೆ ಬುದ್ಧಿ ಇರಲಿಲ್ಲ, ಅದಕ್ಕೆ ಹೀಗೆಲ್ಲ ಮಾಡಿಬಿಟ್ಟೆ. ಜೀವ, ನೀನು ನನ್ನ ಕ್ಷಮಿಸ್ತೀಯ ಅಲ್ವಾ? ಪ್ಲೀಸ್ ಪ್ಲೀಸ್ ಜೀವ, ಪ್ಲೀಸ್.
ನನ್ನ ಮಗುನ ಕೊಂದಂತ ರಾಕ್ಷಸಿ ನೀನು. ನಿನ್ನನ್ನು ನಾನು ಕ್ಷಮಿಸ್ಬೇಕಾ? ನಾನಲ್ಲ, ಯಾರು ನಿನ್ನನ್ನು ಕ್ಷಮಿಸಲ್ಲ. ಆ ಮಗು ಬಗ್ಗೆ ನಮ್ಮನೆಯವರು ನಿಮ್ಮನೆಯವರು ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ರು. ಅಂತ ಮಗುನ ಸಾಯಿಸೋದಕ್ಕೆ ಹೇಗೆ ಮನ್ಸು ಬಂತೆ ನಿನಗೆ? ಒಂದು ಜೀವದ ಬೆಲೆ ಗೊತ್ತೇ ನಿನಗೆ? ಮನುಷ್ಯತ್ವ ಇದೆಯಾ? ಈ ವಿಷಯ ನೀನು ನನಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಗೊತ್ತಾ? ಆ ಮಗು ಜೊತೆ ಎಲ್ರ ಕನಸನ್ನು ಹೊಸ್ಕಾಕ್ಬಿಟ್ಟಿಲ್ಲ ನೀನು. ಹೇಯ್, ನಮ್ಮನೆಯವ್ರು ಏನೇ ದ್ರೋಹ ಮಾಡಿದ್ರು ನಿನಗೆ? ನಿಮ್ಮನೆಯವ್ರು ಏನ್ ದ್ರೋಹ ಮಾಡಿದ್ರು? ಆ ಮಗು ಏನೇ ದ್ರೋಹ ಮಾಡಿತ್ತು ನಿನಗೆ? ನೀನಿಷ್ಟು ಸ್ವಾರ್ಥಿ ಅನ್ನೋದು ಗೊತ್ತಿದ್ದಿದ್ರೆ ದೇವರಾಣೆ ನಾನು ಇನ್ನ ಲವ್ ಮಾಡ್ತಿರ್ಲಿಲ್ಲ, ಖಂಡಿತ ಮದುವೆ ಆಗ್ತಿರ್ಲಿಲ್ಲ. ನಾಚಿಕೆ ಆಗ್ಬೇಕು ನಿನ್ಗೆ. ಗೌತಮ್ ಅವರೇ, ಯಾಕೆ ಇಷ್ಟು ಅಪ್ಸೆಟ್ ಆಗ್ತಿದ್ದೀರಾ? ಇದ್ರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಆ ಹುಡುಗಿನ ನಿಮ್ಮ ಕಾರು ಗಡ್ಡ ಬಂದಿದ್ದು ನೀವಷ್ಟೇ ಅಲ್ಲ, ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಇದನ್ನು ತಪ್ಸೋದಕ್ಕೆ ಆಗ್ತಿರ್ಲಿಲ್ಲ. ನೋಡಿ, ಅವ್ರಿಗೆ ಸೀರಿಯಸ್ ಅನ್ನೋ ಥರದ್ದು ಏನೂ ಆಗಿರಲ್ಲ. ಇನ್ನು ಸ್ವಲ್ಪ ತಲೆ ಪ್ರಜ್ಞೆ ಬಂದ್ಬಿಡುತ್ತೆ. ನೀವು ಧೈರ್ಯ ತಂದ್ಕೊಳ್ಳಿ. ಗೌತಮ್ ಅವರೇ, ನೀವು ಈ ರೀತಿ ಟೆನ್ಷನ್ ತೊಗೊಂಡ್ರೆ ನಿಮ್ಮ ಹೆಲ್ತ್ಗೆ ಒಳ್ಳೇದಲ್ಲ. ಯಾವುದು ನಮ್ಮ ಕೈ ಮೀರಿ ಹೋಗಿಲ್ಲ. ದೇವ್ರ ದೊಡ್ಡವನ್ನೆಲ್ಲ ಸರಿ ಆಗುತ್ತೆ. ಪ್ಲೀಸ್. ಭೂಮಿಕಾ, ಡಾಕ್ಟರ್ ಇದ್ದಾರೆ, ಸ್ಟಾಫ್ ಎಲ್ಲ ಇಲ್ಲಿದ್ದಾರೆ. ನಾವು ಮನೆಗೆ ಹೋಗೋಣವಾ? ಹಾಗೆ ಹೇಗೆ ಹೋಗೋದಕ್ಕಾಗತ್ತೆ? ಆ ಹುಡುಗಿಗೆ ಫಸ್ಟ್ ಪ್ರಜ್ಞೆ ಬರಲಿ, ಆಗ ನಮ್ಗೆ ಸ್ವಲ್ಪ ನೆಮ್ಮದಿ ಇರುತ್ತೆ. ಅವಳ ಹತ್ರ ಒಂದ್ಸಲ ಮಾತಾಡಿಸ್ಬಿಟ್ಟು ಆಮೇಲೆ ಹೋಗೋಣ. ಅದಕ್ಕೆ ನಾನು ಮನೆಗೆ ಹೋಗೋಣ ಅಂತ ಹೇಳ್ತಾ ಇರೋದು. ಅವಳಿಗೆ ಪ್ರಜ್ಞೆ ಬರೋಷ್ಟರಲ್ಲಿ ನಾವು ಇಲ್ಲಿರಬಾರ್ದು. ಯಾವುದೇ ಕಾರಣಕ್ಕೂ ನಾವು ಅವಳ ಕಣ್ಣಿಗೆ ಬೀಳಬಾರ್ದು. ಅತ್ತೆ, ನಾನೇ ಫೋನ್ ಮಾಡಿದ್ದೆ. ಗೌತಮ್, ಧೈರ್ಯವಾಗಿರೋ, ನಿನ್ನ ಜೊತೆ ನಾವಿದ್ದೀವಿ, ಏನೂ ಆಗಲ್ಲ. ನಾನು ಆಗ್ಲಿಂದ ಇದನ್ನೇ ಹೇಳ್ತಿದ್ದೀನಿ ಅತ್ತೆ. ಆದರೆ ಇವರು ಕಿವಿಗೆ ಹಾಕ್ಕೊಳ್ತಿಲ್ಲ. ನಾನು ಎಷ್ಟು ಹೇಳಿದ್ರು ಇವ್ರ ಟೆನ್ಷನ್ ಜಾಸ್ತಿ ಆಗ್ತಾನೇ ಇದೆ. ಟೆನ್ಷನ್ ಆಗಲೇಬೇಕಲ್ಲ, ಯಾಕೆಂದರೆ ಬಂದಿರೋದು ಮಾನ್ಯ.